ಬಿಗ್ ಬ್ರೋ. ಪಾರ್ಥ, ಒಳ್ಳೆ ಟೈಮ್ ಬಂದಿದೆ. ಒಂದು ಪ್ರೆಸ್ ಬ್ರೀಫಿಂಗ್ ಇತ್ತು, ಬಾ. ಪ್ರೆಸ್ ಬ್ರೀಫಿಂಗ? ಏನಾದ್ರು ಸೀಕ್ರೆಟಾಗಿ ಕಂಪ್ನಿ ಅನೌನ್ಸ್ ಮಾಡ್ತಿದ್ಯಾ ಹೇಗೆ? ನಿನಗೆ ಗೊತ್ತಾಗತ್ತೆಪ್ಪ. ಇದೇನು ಮಾವ, ಫ್ರೀಯಾಗಿ ಆಫೀಸ್ ತನಕ ಬಂದುಬಿಟ್ಟಿದ್ದೀರಾ? ಕೂತ್ರಿ, 10 ನಿಮಿಷ ಬಂದೆ. ಆನಂದ್, ಅದೇ ಬಾ. ಏನಂಕಲ್, ಜೈದ ಬಗ್ಗೆ ಮಾತಾಡಕ್ಕೆ ಬಂದ್ರ? ಹ್ಞೂ ಕಣಪ್ಪ, ಅವನ್ನ ಅಲ್ಲಿಂದ ಬಿಡಿಸೋದಕ್ಕೆ ಗೌತಮ್ ಮಾತ್ರ ಸಾಧ್ಯ. ಅಂಕಲ್, ನಾನು ಗೆಳೆಯನ ಹತ್ರ ಜೈದ ಬಗ್ಗೆ ಮಾತಾಡಿದೆ. ಏನಂತ ಗೊತ್ತಾ, ಯಾವುದೇ ಕಾರಣಕ್ಕೂ ಇನ್ನೊಂದು ಸರ್ತಿ ಅವನ ಬಗ್ಗೆ ಮಾತಾಡಬೇಡ ಅಂತ. ಈಗ ನೀವು ವಿಷಯ ಪ್ರಸ್ತಾಪ ಮಾಡಿದ್ರೆ ನಿಮಗೂ ಅದೇ ಉತ್ತರನೇ ಸಿಗೋದು. ಅಲ್ಲಪ್ಪ, ನಾನು ಸರ್ತಿ ಪ್ರಯತ್ನ ಪಡೋಣ ಅಂತ. ಆಯ್ತು, ಮಾತಾಡಿ, ಬಟ್ ಈಗ ಬೇಡ. ಅದು ಪ್ರೆಸ್ ಮೀಟ್ ಹೋಗ್ತಿದ್ದಾನೆ, ಈಗ ಮಾತಾಡಿದ್ರೆ ಒಂದು ಮೂಡ್ ಹಾಳಾಗುತ್ತಲ್ವ, ಆಮೇಲೆ ಮಾತಾಡಿ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ನೀವೇನೇ ಹೇಳಿದ್ರು ಜೈ ವಿಷಯದಲ್ಲಿ ನೀವು ಹೇಳಿದಕ್ಕೆ ಅವನು ಒಪ್ಪಲ್ಲ, ಅದಂತೂ 100%. ಅನ್ನದಪ್ಪ, ನಾನು ಸರ್ತಿ ಅವನ್ನ ಕನ್ವಿನ್ಸ್ ಮಾಡ್ತೀನಿ. ನಾನು ಸೋದ್ರ ಮಾವಲ್ಲ, ತಂದೆ ಜವಾಬ್ದಾರಿ ಇದಿಲ್ಲನಪ್ಪ. ನಂಗೆ ಅರ್ಥ ಆಗುತ್ತೆ, ಪ್ರಯತ್ನ ಪಡಿ. ಹಾಂ, ಕೂತಿರಿ ಕೂತಿರಿ, ರಿಲ್ಯಾಕ್ಸ್ ಆಗಿ. ಹಾಂ, ಮುಗಿಸ್ಕೊಂಬರ್ತೀವಿ. ನೋಡಿ, ಯಾರಾದರೂ ಫೋನ್ ಮಾಡಿದ್ರೆ ನಾನು ಬ್ಯುಸಿ ಇದ್ದೀನಿ ಅಂತೇಳಿ ಆಮೇಲೆ ಮಾಡ್ತೀನಿ. ಸರ್. ಗೌತಮ್ ಸರ್, ಏನು ಸಮಾಚಾರ? ಎಷ್ಟು ಅರ್ಜೆಂಟಾಗಿ ಕರೆಸಿದ್ರಿ? ಒಂದು ಅನೌನ್ಸ್ಮೆಂಟ್ ಇತ್ತು, ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿತ್ತು. ಅನೌನ್ಸ್ಮೆಂಟಾ? ಸಿಹಿ ಸುದ್ದಿನ ಅಥವಾ ಫ್ಯಾಮಿಲಿ ಮ್ಯಾಟ್ರಾ? ನಾನು ಫ್ಯಾಮಿಲಿ ವಿಷಯ ಎಲ್ಲ ಸಾಲ್ವ್ ಆಯಿತು, ಎಲ್ಲ ಒಟ್ಟಿಗೆ ಇದ್ದೀವಿ. ಇದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ನಮ್ಮ ಕಂಪ್ನಿಯಿಂದ ಒಂದು ಹೊಸ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದೀವಿ. ಎಂಡ್ ಟು ಎಂಡ್ ಮಾರ್ಕೆಟಿಂಗ್, ಅಂದರೆ ಮಧ್ಯ ಯಾರೂ ಇರಲ್ಲ. ರೈತನಿಂದ ನೇರವಾಗಿ ಮಾರುಕಟ್ಟೆ, ಹಾಗೆ ಗ್ರಾಹಕನಿಗೆ ನೇರ ಗುಣಮಟ್ಟ. ಮಧ್ಯ ಕಟ್ಟಾಗೋದು ಅಂದರೆ ಈ ಲಾಭ ದೋಚೋ ದಲ್ಲಾಳಿಗಳು. ರೈತನಿಗೆ ಬೆಳೆದ ಬೆಳೆಗೆ ತಕ್ಕನಾದ ಬೆಲೆ ಸರಿಯಾದ ಟೈಮ್ ಸಿಗಬೇಕು. ಅದೇ ಗ್ರಾಹಕನಿಗೆ ಯಾರು ಏನು ಬೆಳೆದಿದ್ದಾರೆ ಅನ್ನೋ ಡೇಟಾ ಕಂಪ್ಲೀಟಾಗಿ ಗೊತ್ತಿರಬೇಕು. ಇದೇ ಆ್ಯಪ್ ಕೆಲಸ. ಬಿಸ್ನೆಸ್ ಅಂದರೆ ಲಾಭ ಮಾಡೋದು ಹೌದು, ಬಟ್ ನಂಬಿಕೆ ಕೂಡ. ನಂಬಿಕೆಯಿಂದನೇ ಬಿಸ್ನೆಸ್ ನಡೆಯೋದು. ಏನು ಸರ್, ಟೆನ್ಷನಲ್ಲಿದ್ದೀರಾ? ನೀರೇನಾದರೂ ಬೇಕಿತ್ತಾ? ಏನು ಬೇಡ ಕಣಪ್ಪ, ಗೌತಮ್ ಹತ್ರ ಮಾತಾಡಬೇಕಾಗಿತ್ತು. ನಿನ್ನ ಕೆಲಸ ನೋಡ್ಕೊ ಹೋಗು. ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ, ಜುಬ್ಬ ಪೈಜಾಮ. ಸೆಕೆ ಅಲ್ವಾ, ಗಾಳಿ ಆಡಲಿ ಅಂತ ಹೋಗಯ್ಯ ಬಂದ್ಬಿಟ್ಟ. ಸಾರಿ ಸರ್. ಹೋ, ಹಲೋ ಹಲೋ ಮೇಡಮ್, ಸರ್ ಪ್ರೆಸ್ ಮೀಟಲ್ಲಿದ್ದಾರೆ. ನೋಡಿ, ಅರ್ಜೆಂಟಾಗಿ ನಾನು ಅವ್ರ ಹತ್ರ ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ. ಸಾರಿ ಮೇಡಮ್, ಈಗಾಗಲ್ಲ. ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಏರ್ಪೋರ್ಟ್ ತಲುಪ್ತೀನಿ. ಅರ್ಧ ಗಂಟೆಲಿ ಬೋರ್ಡಿಂಗ್ ಅನೌನ್ಸ್ ಆಗುತ್ತೆ. ಆಮೇಲೆ ನಾನು ಕಾಂಟ್ಯಾಕ್ಟಿಗೆ ಸಿಗಲ್ಲ. ಇಲ್ಲ ಮೇಡಮ್, ಸರ್ ಯಾರ ಫೋನು ಕೊಡ್ಬೇಡ ಅಂತ ಹೇಳಿದ್ದಾರೆ. ಸರಿ, ಅಲ್ಲಿ ಯಾರಾದರೂ ಇದ್ದಾರಾ? ಸರ್ ಅವರ ಮಾವ ಇದ್ದಾರೆ ಮೇಡಮ್. ಫೋನ್ ಅವ್ರಿಗೆ ಕೊಡಿ. ಹಾಂ ಮೇಡಮ್, ಕೊಟ್ಟೆ. ಸರ್, ಫೋನ್ ಇದೆ. ಯಾರ್ದಪ್ಪ? ಅಖಿಲೇಂಟೇಶ್ವರಿ ಮೇಡಮ್. ಹಲೋ, ನಮಸ್ಕಾರ, ನಾನು ಅಖಿಲಾಂಡೇಶ್ವರಿ ಮಾತಾಡ್ತಿದ್ದೀನಿ. ಹಾಂ ಗೊತ್ತಾಯ್ತು ಮೇಡಮ್, ಹೇಳಿ ಹೇಳಿ ಹೇಳಿ. ಇದು ಮಗುವಿನ ವಿಷಯ. ಮಗುನಾ? ಯಾವ ಮಗು ಮೇಡಮ್? ಗೌತಮ್ ದಿವಾನ್ ಅವ್ರ ಮಗು. ಹೆಣ್ಣು ಮಗು ಕಾಣೆ ಆಗಿತ್ತಲ್ಲ, ಆ ಮಗು ಬಗ್ಗೆನಾ? ಹೇಳಿ ಮೇಡಮ್. ಹಾಂ, ನಾನು ಡೀಟೇಲ್ಸ್ ಕೊಡ್ತೀನಿ, ಮಿಸ್ ಮಾಡಬೇಡಿ. ಬರೀರಿ. ಕೊಡಿ ಕೊಡಿ ಮೇಡಮ್, ಒಂದು ನಿಮಿಷ. ಏನಪ್ಪ, ಒಂದು ಪ್ಯಾಡ್ ಪೆನ್ ಸಿಗುತ್ತಾ? ಹಾಂ ಸರ್. ಹೇಳಿ ಮೇಡಮ್. ಓಕೆ ಮೇಡಮ್, ಓಕೆ ಮೇಡಮ್. ಗೌತಮ್ ಅವರು ಮೀಟಿಂಗ್ ಮುಗಿಸಿ ಬರ್ತಿದ್ದ ಹಾಗೇನೆ ಅವ್ರಿಗೆ ಈ ಸಿಹಿ ಸುದ್ದಿ ಹೇಳಿ ಅವ್ರ ಮನೆಗೆ ಲಕ್ಷ್ಮಿ ಬರ್ತಿದ್ದಾಳೆ ಅನ್ನೋ ವಿಷಯನ ತಿಳಿಸಿ. ಈ ಬಾರಿ ಮಿಸ್ ಆಗಬಾರ್ದು. ಖಂಡಿತ ಮೇಡಮ್. ಮೇಡಮ್, ನೀವು ಬರೀ ಮಗು ಡೀಟೇಲ್ಸ್ ಕೊಟ್ಟಿದ್ದಲ್ಲ, ನಮ್ಮನೆ ಸಂತೋಷ ನೆಮ್ಮದಿನ ವಾಪಸ್ ಕೊಟ್ರಿ. ಸರಿ, ನನಗೆ ಟೈಮ್ ಆಗ್ತಿದೆ, ನಾನು ಫೋನ್ ಕಟ್ ಮಾಡ್ತೀನಿ. ಓಕೆ, ರೈಟ್, ಬಾಯ್. ಸರಿ ಮೇಡಮ್, ಸರಿ. ತಗೊಳಪ್ಪ.
ಹಳೆ ಮಯ ಬರೋದು ಲೇಟ್ ಆಗ್ಬೋದು. ಅದಕ್ಕಿಂತ ಮುಂಚೆ ನಾನು ಮಗು ನೋಡಬೇಕು, ಕರ್ಕೊಂಬರ್ಬೇಕು. ಈ ಆ್ಯಪ್ ಸರಿಯಾದ ದಾರಿ, ಸರಿಯಾದ ಕ್ರಮ. ಮಧ್ಯದಲ್ಲಿ ಏನು ನಡೀತಾ ಇದೆಯಲ್ಲ, ಈ ಮಿಡ್ಲ್ ಮೆನ್ಗಳ ಆಟ, ಅದನ್ನ ನಿಲ್ಲಬೇಕು. ಈ ಮಿಡ್ಲ್ ಮೆನ್ಗಳು ಎಲಿಮಿನೇಟ್ ಆದರೆ ಮಾತ್ರ ಈ ಸಿಸ್ಟಮ್ ಸರಿ ಹೋಗೋದು. ಆ ನಿಟ್ಟಿನಲ್ಲಿ ಇದೊಂದು ಪುಟ್ಟ ಹೆಜ್ಜೆ ಅಷ್ಟೇ. ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ಇದ್ದೇ ಇರುತ್ತೆ ಸರ್. ಆಲ್ ದಿ ಬೆಸ್ಟ್. ಪ್ರೆಸ್ ನೋಟ್ ಆಮೇಲೆ ಕೊಡ್ತಾರೆ. ಓಕೆ ಸರ್. ಥ್ಯಾಂಕ್ ಯು. ಹಲೋ, ಯಾಕಂಗೆ ಗುರಾಯಿಸ್ತಾ ಇದೀಯಾ? ನಿನ್ನಿಂದ ನಂಗೆ ನೆಗಡಿ ಬಂದಿತ್ತು. ಇವತ್ತು ಐಸ್ ಕ್ರೀಮ್ ತಿಂದೇ ಇರೋ ಥರ ಆಯಿತು. ಅಕ್ಕ ಅಕ್ಕ ಅಂತ ಬಿಲ್ಡಪ್ ತಗೋತ್ಯಾ? ಇವತ್ತು ಒಂದಿನ ತಮ್ಮಂಗೋಸ್ಕರ ಐಸ್ ಕ್ರೀಮ್ ತಿಂದೇ ಇರೋಕ್ಕಾಗಲ್ವಾ? ತಗೋಕದ ತಗೋಚಿ. ಅಮ್ಮ, ಇದ್ರ ಸ್ಮೆಲ್ ಒಂಥರ ಇದೆ. ಹೌದು ಮಮ್ಮಿ, ಕಷಾಯಕ್ಕಿಂತ ನೆಗಡಿನೇ ವಾಸಿ. ಇಲ್ಲಿ ನೋಡಿಲೆ, ನೆಗಡಿ ಹೋಗ್ಬೇಕಂದ್ರೆ ಕಷಾಯನ ಸಹಿಸ್ಲೇಬೇಕು. ಜೀವನದಲ್ಲಿ ಎಲ್ಲಾನು ಹಾಗೆ ಕಂದ, ಸಿಹಿಯಾಗಿರೋದೆಲ್ಲಾನು ಒಳ್ಳೇದಾಗಿರಲ್ಲ, ಕಹಿಯಾಗಿರೋದೆಲ್ಲ ಕೆಟ್ಟದಾಗಿರಲ್ಲ. ಮಮ್ಮಿ, ಕಷಾಯ ಕುಡ್ಸೋದಕ್ಕೆ ಇಷ್ಟೊಂದೆಲ್ಲ ಗ್ಲಾಸಸ್ ತಗೋಬೇಕಾಗಿತ್ತಾ? ತಗೊಳ್ಳೇಬೇಕಲ್ವಪ್ಪ, ಇಲ್ಲಾಂದ್ರೆ ನೀವೆಲ್ಲಿ ಕುಡಿತೀರಾ ಕಷಾಯ? ಓಡೋಗ್ಬಿಡ್ತೀರಾ. ಅದಕ್ಕೆ ನಾನು ಕ್ಲಾಸ್ ತಗೋಬೇಕಾಗ್ತಿದೆ. ಯಾಕೆ ಇನ್ನೂ ಕುಡಿತಿಲ್ಲ ನೀವು? ನೀವು ಕುಡಿತೀರಾ ಅಥವಾ ನಾನು ಇನ್ನೊಂದು ಕ್ಲಾಸ್ ಶುರು ಮಾಡಲಾ? ಅಲ್ಲಮ್ಮ, ಬೇಡ. ನೀವು ತಗೋ ಕ್ಲಾಸ್ಗಿಂತ ಈ ಗ್ಲಾಸಲ್ಲಿರೋ ಕಷಾಯನ ಅಷ್ಟೇ. ಹಾಂ ಮಮ್ಮಿ, ಹಾಂ ಮಮ್ಮಿ. ಮಗರ ಈಗ ಹೇಳು, ಕ್ಲಾಸ್ ಬೆಟ್ರ ಕಷಾಯ ಬೆಟ್ರ? ಕಷಾಯನೇ ಕುಡಿ. ನಿಂಗೆ ಮಾಡ್ತೀನಿ. ನಿಂಗೆ ಏನಪ್ಪ ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ ಅಂತ ಅನ್ಕೋತಾ ಇದ್ದೆ. ಇವರಿಬ್ರು ಇಲ್ಲಿದ್ದಾರೆ. ಏನು ಕ್ಲಾಸ್ ತಗೋತಾ ಇದ್ರಾ? ಕ್ಲಾಸ್ ತಗೊಳ್ದೆ ಇನ್ನೇನು ಮಾಡಲಿ? ಕಷಾಯ ಕುಡಿತಿಲ್ಲ ಇಬ್ರು. ಕಷಾಯ ಏನಾಯ್ತು? ನೆಗಡಿ ಆಗಿದೆ. ಮೊದಲು ಸರ್ಗಾಯ್ತು, ಸರು ಮೇಡಮ್ ಪಾಸ್ ಮಾಡಿದ್ರು. ಆಹಾ, ಇಬ್ಬರು ಅವಳಿ ಜವಳಿ, ಅವಿನಾಭಾವ ಸಂಬಂಧ ನಿಮ್ಮಿಬ್ಬರದು. ಇವಳಿಗೆ ಬೇಕಾಗಿರೋದೆ ಅವನಿಗೆ ಬೇಕು, ಅವನಿಗೆ ಬೇಕಾಗಿರೋದೆ ಇವಳಿಗೆ ಬೇಕು. ಪ್ರಿಫರೆನ್ಸು ಅಂತ ಇದ್ದಾರಪ್ಪ. ನೋಡು, ನೆಗಡಿ ಈಕ್ವಲ್ ಆಗಿ ಬಂದಿದೆ. ಎಂಜಾಯ್ ಮಾಡಿ. ಏನು ತಿಂದ್ರೆ? ಐಸ್ ಕ್ರೀಮ್. ಓಹೋ, ಪಪ್ಪ, ನಾನು ತಿಂದಿಲ್ಲ ಪಪ್ಪ. ಮಿಂಚು ಒಬ್ಳೆ ತಿಂದಿದ್ದು. ಅವಳೊಬ್ಬಳೇ ತಿಂದಿದ್ದಕ್ಕೆ ಇಬ್ಬರಿಗೂ ನೆಗಡಿ ಬಂದಿದೆ. ನೀನು ಏನಾದರೂ ಐಸ್ ಕ್ರೀಮ್ ತಿಂದಿದ್ರೆ ಇಬ್ಬರಿಗೂ ಜ್ವರನೂ ಬಂದಿರೋದು. ಕುಡೀರಿ ಅದನ್ನ. ಪಪ್ಪ, ವಿಷ ಇದ್ದಂಗಿದೆ ಪಪ್ಪ. ಐಸ್ ಕ್ರೀಮು ಚೆನ್ನಾಗಿತ್ತ ಪುಟ್ಟಿ? ಸ್ವೀಟ್ ಆಗಿತ್ತಾ? ಅದಕ್ಕೆ ನೆಗಡಿ ಬಂದಿರೋದು. ಇದನ್ನು ಕುಡಿ, ಎಲ್ಲ ಸರಿ ಹೋಗುತ್ತೆ.